ನೀವು ಪೂರ್ತಿಯಾಗಿ ನೋಡಿದ್ರೆ ನೀವು ಕೂಡ ಹೆವೆಲ್ಸ್ ಆ್ಯಪ್ನ ಈಸಿಯಾಗಿ ಮನಿ ಎರ್ನ್ ಮಾಡ್ಬೋದು. ಹೆವೆಲ್ಸ್ ಆ್ಯಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ, ಲಾಗಿನ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ, ನಿಕ್ ನೇಮ್ನ ಎಂಟರ್ ಮಾಡಿ, ಇಮೇಲ್ನ ಎಂಟರ್ ಮಾಡಿ, ಇಲ್ಲಿ ವೆರಿಫಿಕೇಶನ್ ಕೋಡ್ ಅಂತ ಇದೆ. ಸೊ ಸೆಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಒಂದು ಕೋಡ್ ಬರುತ್ತೆ. ಸೊ ಅದಾದ್ಮೇಲೆ ನೀವು ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ಆಂಡ್ರಾಯ್ಡ್ ಆ್ಯಪ್ ಅಂತ ಇದೆ, ಈ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಅದೇ ರೀತಿ ಲಾಗಿನ್ ಅಲ್ಲಿ ಕೂಡ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಓಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ, ಲಾಗಿನ್ ಪಾಸ್ವರ್ಡ್ನ ಎಂಟರ್ ಮಾಡಿ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಸೆಟಪ್ ಟ್ರೇಡ್ ಪಾಸ್ವರ್ಡ್ ಅಂತ ಇದೆ. ಸೊ ಇಲ್ಲಿ ನೀವು ಹೊಸ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ, ಈ ಪಾಸ್ವರ್ಡ್ನ ನೀವು ಅಮೌಂಟ್ನ ವಿತ್ಡ್ರಾ ಮಾಡುವಾಗ ಅದೇ ರೀತಿ ಬ್ಯಾಂಕ್ ಕಾರ್ಡ್ನ ಆ್ಯಡ್ ಮಾಡುವಾಗ ಎಂಟರ್ ಮಾಡಬೇಕಾಗುತ್ತೆ. ಸೊ ಹೊಸ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ ಇಲ್ಲಿ ಕನ್ಫರ್ಮ್ ಸೆಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಅಫಿಷಿಯಲ್ ಇನ್ಫಾರ್ಮೇಷನ್ ರಿಲೀಸ್ ಅಂತ ಇದೆ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಹ್ಯಾವೆಲ್ಸ್ ಆ್ಯಪ್ನ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ಗೆ ಕೂಡ ಜಾಯ್ನ್ ಆಗ್ಬೋದು. ಸೊ ಇಲ್ಲಿ ನಿಮಗೆ ಹ್ಯಾವೆಲ್ಸ್ ಆ್ಯಪಲ್ಲಿ ಹೇಗಿಲ್ಲ ಅಮೌಂಟ್ನ ಇನ್ವೆಸ್ಟ್ಮೆಂಟ್ನ ಮಾಡಬೇಕು, ಅದೇ ರೀತಿ ಯಾರೆಲ್ಲ ಅಮೌಂಟ್ನ ಇನ್ವೆಸ್ಟ್ಮೆಂಟ್ನ ಮಾಡಿ ಮನಿ ಎರ್ನ್ ಮಾಡ್ತಾ ಇದ್ದಾರೆ ಅಂತ ವಿತ್ಡ್ರಾ ಪ್ರೂಫ್ಸ್ನ ಮೆನ್ಷನ್ ಮಾಡ್ತಾರೆ. ಸೊ ಅದನ್ನು ನೋಡ್ಕೊಂಡು ಕೂಡ ನೀವು ಈ ಒಂದು ಆ್ಯಪಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡಿ ಮನಿ ಎರ್ನ್ ಮಾಡ್ಬೋದು. ಸೊ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಈ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಸೊ ಅದೇ ರೀತಿ ಇಂಟು ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಒಂದು ಆ್ಯಪ್ ಓಪನ್. ಹ್ಯಾವೆಲ್ಸ್ ಆ್ಯಪಲ್ಲಿ ನೀವು ಇನ್ವೆಸ್ಟ್ಮೆಂಟ್ನ ಮಾಡಿ ಮನಿ ಎರ್ನ್ ಮಾಡ್ಬೋದು. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಿ ಕೂಡ ಮನಿ ಎರ್ನ್ ಮಾಡ್ಬೋದು. ಸೊ ನೀವು ಈ ಒಂದು ಆ್ಯಪಲ್ಲಿ ನಾನು ಹೇಳೋ ಥರ ಇನ್ವೆಸ್ಟ್ಮೆಂಟ್ನ ಮಾಡಿದೆ ₹1 ಕೂಡ ಲಾಸ್ ಆಗಿದೆ. ನೀವು ಈಸಿಯಾಗಿ ಈ ಒಂದು ಆ್ಯಪಿಂದ ಮನಿ ಎರ್ನ್ ಮಾಡ್ಬೋದು. ಸೊ ಮೊದಲು ನೀವು ಮಂತ್ಲಿಯಲ್ಲಿ ₹500 ಇನ್ವೆಸ್ಟ್ಮೆಂಟ್ನ ಮಾಡಿದ್ರೆ ಸೊ ಅದು ನಿಮಗೆ 55 ಡೇಸ್ಗೆ ಡೈಲಿ ಇನ್ಕಮ್ 200 ಆಗಿ ಟೋಟಲ್ ₹11,000 ಬರುತ್ತೆ. ಸೊ ಈ ಅಮೌಂಟ್ನ ನೀವು 55 ಡೇಸ್ ಆದಮೇಲೆ ವಿತ್ಡ್ರಾ ಮಾಡ್ಕೋಬೋದು. ಸೊ ಅದಾದಮೇಲೆ ನೀವು ಡೈಲಿಯಲ್ಲಿ ₹100 ಇನ್ವೆಸ್ಟ್ಮೆಂಟ್ನ ಮಾಡಿ. ಸೊ ಅದು ನಿಮಗೆ ಒನ್ ಡೇಗೆ ₹200 ಬರುತ್ತೆ. ಸೊ ಅದಾದಮೇಲೆ ನೀವು ₹500 ಇನ್ವೆಸ್ಟ್ಮೆಂಟ್ನ ಮಾಡಿ. ಸೊ ಅದು ನಿಮಗೆ 15 ಡೇಸ್ಗೆ ₹750 ಬರುತ್ತೆ. ಸೊ ಡೈಲಿ ₹50 ಬರುತ್ತೆ. ಸೊ ಈ ಅಮೌಂಟ್ನ ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ವಿತ್ಡ್ರಾ ಮಾಡ್ಕೋಬೋದು. ಟೋಟಲ್ ಇನ್ವೆಸ್ಟ್ಮೆಂಟ್ ಮಂತ್ಲಿಯಲ್ಲಿ ₹500, ಡೈಲಿಯಲ್ಲಿ 500 + ₹100 ಟೋಟಲ್ ₹1,100 ಆಗಿರುತ್ತೆ. ಸೊ ಈ ಅಮೌಂಟಲ್ಲಿ ನಿಮಗೆ ಡೈಲಿಯಲ್ಲಿ 200 + ₹750 ಟೋಟಲ್ ₹950 ನಿಮಗೆ 15 ಡೇಸ್ ಒಳಗೆ ಅಮೌಂಟ್ ರಿಸೀವ್ ಆಗುತ್ತೆ. ಸೊ ಈ ಅಮೌಂಟ್ನ ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ವಿತ್ಡ್ರಾ ಮಾಡ್ಬೋದು. ಸೊ ಈಗ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಈ ಒಂದು ಆ್ಯಪಲ್ಲಿ ₹1,100, ಅದರಲ್ಲಿ ನಿಮಗೆ ₹950 ಪ್ರಾಫಿಟ್ ಬರುತ್ತೆ. ಸೊ ಈಗ ನಿಮಗೆ ₹150 ಮಾತ್ರ ಬ್ಯಾಲೆನ್ಸ್ ಇರುತ್ತೆ. ಸೊ ಈ ಅಮೌಂಟ್ನ ನೀವು ಈ ಒಂದು ಆ್ಯಪಲ್ಲಿ ಒಬ್ಬರಿಗೆ ರೆಫರ್ ಮಾಡಿದ್ರೆ ₹150 ಕಮಿಷನ್ ಬರುತ್ತೆ. ಸೊ ಟೋಟಲ್ ಈಗ ನೀವು ಈ ಒಂದು ಆ್ಯಪಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋ ಅಮೌಂಟ್ನ ನೀವು ಈಸಿಯಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ವಿತ್ಡ್ರಾ ಮಾಡ್ಕೊಬಿಡ್ಬೋದು. ಸೊ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಲ್ಲಿ ₹950, ಅದೇ ರೀತಿ ನಿಮ್ಮ ಒಬ್ಬ ಫ್ರೆಂಡ್ಗೆ ರೆಫರ್ ಮಾಡಿದ್ರೆ ₹150. ಟೋಟಲ್ ನೀವು ಇನ್ವೆಸ್ಟ್ ಮಾಡಿರೋ ₹1,100 ನಿಮಗೆ ಸೊ ರಿಟರ್ನ್ ಬರುತ್ತೆ. ಸೊ ಅದನ್ನು ನೀವು ವಿತ್ಡ್ರಾ ಮಾಡ್ಕೊಬಿಡಿ. ಸೊ ಅದಾದಮೇಲೆ ನಿಮಗೆ ಮಂತ್ಲಿಯಲ್ಲಿ 55 ಡೇಸ್ ಆದಮೇಲೆ ಫ್ರೀಯಾಗಿ ₹11,000 ಬರುತ್ತೆ. ಸೊ ಪ್ರತಿಯೊಬ್ಬರು ಇದೇ ರೀತಿ ಈ ಒಂದು ಆ್ಯಪಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡಿ. ಸೊ ಈ ಒಂದು ಆ್ಯಪಲ್ಲಿ ನೀವು ಇನ್ವೆಸ್ಟ್ಮೆಂಟ್ನ ಮಾಡಬೇಕು ಅಂದರೆ ಮೊದಲು ನೀವು ಈ ಒಂದು ಆ್ಯಪ್ಗೆ ಅಮೌಂಟ್ನ ಡೆಪಾಸಿಟ್ ಮಾಡಬೇಕು. ಸೊ ಈ ಒಂದು ಆ್ಯಪಲ್ಲಿ ನೀವು ಅಮೌಂಟ್ನ ಹೇಗೆ ಡೆಪಾಸಿಟ್ ಮಾಡೋದು ಅಂದರೆ ಸೊ ಇಲ್ಲಿ ಮೈ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ಡೆಪಾಸಿಟ್ ಆ್ಯಂಡ್ ವಿತ್ಡ್ರಾ ಅಂತ ಇದೆ. ಸೊ ಇಲ್ಲಿ ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ಡೆಪಾಸಿಟ್ ಅಮೌಂಟ್ ಅಂತ ಇದೆ. ಸೊ ಇಲ್ಲಿ ನೀವು ಎಷ್ಟು ಅಮೌಂಟ್ನ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ರೆ ಅಷ್ಟು ಅಮೌಂಟ್ನ ಎಂಟರ್ ಮಾಡಿ. ಸೊ ನನಗೆ ₹1,100 ಎಂಟರ್ ಮಾಡ್ತೀನಿ. ಸೊ ಅಮೌಂಟ್ನ ಎಂಟರ್ ಮಾಡಿ ನೀವು ಇಲ್ಲಿ ಡೆಪಾಸಿಟ್ ಚಾನಲ್ ಅಂತ ಇದೆ. ಸೊ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಟು ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ಪೇಟಿಎಮ್, ಫೋನ್ಪೇ, UPI, ಗೂಗಲ್ ಪೇ ಅದೇ ರೀತಿ ಸ್ಕ್ಯಾನರಿಂದ ಕೂಡ ನೀವು ಈ ಒಂದು ಆ್ಯಪ್ಗೆ ಅಮೌಂಟ್ನ ಡೆಪಾಸಿಟ್ ಮಾಡ್ಬೋದು. ಸೊ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿ ಇಲ್ಲಿ ಪೇ 1,100 ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ಮಿಂದ ಅಮೌಂಟ್ನ ಡೆಪಾಸಿಟ್ ಮಾಡಿ. ಸೊ ನೀವು ಅಮೌಂಟ್ನ ಡೆಪಾಸಿಟ್ ಮಾಡಿದ್ಮೇಲೆ ವಿತಿನ್ 5 ಮಿನಿಟ್ಸ್ ಒಳಗೆ ನಿಮ್ಮ ಒಂದು ಆ್ಯಪ್ಗೆ ಅಮೌಂಟ್ ಕ್ರೆಡಿಟ್ ಆಗಿರುತ್ತೆ. ಸೊ ಈಗ ನೋಡ್ಬೋದು ಗೈಸ್ ಮೈ ಅಕೌಂಟ್ ಬ್ಯಾಲೆನ್ಸಲ್ಲಿ ಸೊ ನಾನು ಈಗ ತಾನೇ ₹1,100 ಡೆಪಾಸಿಟ್ ಮಾಡಿದೆ. ಸೊ ಇಲ್ಲಿ ನೋಡ್ಬೋದು ನನ್ನ ಬ್ಯಾಲೆನ್ಸಲ್ಲಿ ₹1,100 ಇದೆ. ಸೊ ಈಗ ಈ ಅಮೌಂಟ್ನ ಇನ್ವೆಸ್ಟ್ಮೆಂಟ್ನ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನೀವು ಮೊದಲು ಮಂತ್ಲಿ ಅಲ್ಲಿ ₹500 ಅಂತ ಇದೆ. ಸೊ ಇಲ್ಲಿ ಇನ್ವೆಸ್ಟ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಇನ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ, ಕನ್ಫರ್ಮ್ ಇನ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಸಕ್ಸಸ್ಫುಲ್ಲಾಗಿ ಇದು ಇನ್ವೆಸ್ಟ್ ಆಗಿರುತ್ತೆ. ಸೊ ಅದಾದಮೇಲೆ ನೀವು ಡೈಲಿಯಲ್ಲಿ ₹200 ಇನ್ವೆಸ್ಟ್ಮೆಂಟ್ನ ಮಾಡಿ. ಸೊ ಇದು ಕೂಡ ಇನ್ವೆಸ್ಟ್ ಆಯಿತು. ಸೊ ನೆಕ್ಸ್ಟ್ ನೀವು ಡೈಲಿಯಲ್ಲಿ ₹500 ಇನ್ವೆಸ್ಟ್ಮೆಂಟ್ನ ಮಾಡಿ. ಸೊ ಈಗ ನೋಡ್ಬೋದು ನಾನು ಸಕ್ಸಸ್ಫುಲ್ಲಾಗಿ ಈ ಒಂದು ಆ್ಯಪಲ್ಲಿ ₹500 ಇನ್ವೆಸ್ಟ್ಮೆಂಟ್ನ ಮಾಡಿದೆ. ಸೊ ಇದು ನನಗೆ 15 ಡೇಸ್ಗೆ ₹750 ಬರುತ್ತೆ. ಸೊ ಅದೇ ರೀತಿ ₹100 ಇನ್ವೆಸ್ಟ್ಮೆಂಟ್ನ ಮಾಡಿದ್ದೀನಿ. ಸೊ ಇದು ನನಗೆ ಒನ್ ಡೇಗೆ ₹200 ಬರುತ್ತೆ. ಸೊ ಅದೇ ರೀತಿ ₹500 ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಸೊ ಇದು ನನಗೆ 55 ಡೇಸ್ಗೆ ₹11,000 ಬರುತ್ತೆ. ಸೊ ಪ್ರತಿಯೊಬ್ಬರು ಇದೇ ರೀತಿ ಈ ಒಂದು ಆ್ಯಪಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡಿ. ಸೊ ಈಗ ಈ ಒಂದು ಆ್ಯಪಲ್ಲಿ ರೆಫರ್ ಮಾಡಿ ಹೇಗೆ ಮನಿ ಎರ್ನ್ ಮಾಡೋದು ಅಂದರೆ ಸೊ ಇಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ನಿಮಗೆ ಒಂದು ಲಿಂಕ್ ಸಿಗುತ್ತೆ, ಕಾಪಿ ಇನ್ವೈಟ್ ಲಿಂಕ್ ಅಂತ. ಸೊ ಈ ಒಂದು ಲಿಂಕ್ನ ಕಾಪಿ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಅವರು ನಿಮ್ಮ ಲಿಂಕ್ ಈ ಒಂದು ಆ್ಯಪಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ 30% ಕಮಿಷನ್ ಕೂಡ ಬರುತ್ತೆ. ಸೊ ಅಮೌಂಟ್ ನೀವು ಡೈರೆಕ್ಟಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ವಿತ್ಡ್ರಾ ಮಾಡ್ಬೋದು. ಅದೇ ರೀತಿ ಒಂದು ಆ್ಯಪ್ನಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡಿ ಕೂಡ ಮನಿ ಎರ್ನ್ ಮಾಡ್ಬೋದು. ಸೊ ಇಲ್ಲಿ ಬ್ಯಾಂಕ್ ಇನ್ಫಾರ್ಮೇಷನ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ಬ್ಯಾಂಕ್ IFSC ಕೋಡ್ನ ಎಂಟರ್ ಮಾಡಿ, ನಿಮ್ಮ ನೇಮ್ನ ಎಂಟರ್ ಮಾಡಿ, ಬ್ಯಾಂಕ್ ಅಕೌಂಟ್ ನಂಬರ್ನ ಎಂಟರ್ ಮಾಡಿ, ಕನ್ಫರ್ಮ್ ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ಟ್ರೇಡ್ ಪಾಸ್ವರ್ಡ್ನ ಸೆಟ್ ಮಾಡಿರ್ತಾರಲ್ಲ, ಸೊ ಪಾಸ್ವರ್ಡ್ನ ಎಂಟರ್ ಮಾಡಿ ಶೋರ್ ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಬ್ಯಾಂಕ್ ಅಕೌಂಟ್ ಆ್ಯಡ್ ಆಗುತ್ತೆ. ಸೊ ಅದಾದಮೇಲೆ ನೀವು ಈ ಒಂದು ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ನ ವಿತ್ಡ್ರಾ ಮಾಡ್ಬೋದು.
ಸೊ ಗೈಸ್ ಈಗ ನಾನು ಈ ಒಂದು ಆ್ಯಪ್ನ 11,000 ರುಪೀಸ್ನ ವಿತ್ಡ್ರಾ ಮಾಡಿ ತೋರಿಸ್ತೀನಿ. ಸೊ ಅಮೌಂಟ್ನ ವಿತ್ಡ್ರಾ ಮಾಡಬೇಕು ಅಂದರೆ ಸೊ ಇಲ್ಲಿ ವಿತ್ಡ್ರಾ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ಎಷ್ಟು ಅಮೌಂಟ್ನ ವಿತ್ಡ್ರಾ ಮಾಡಬೇಕಂದ್ರೆ ಅಷ್ಟು ಅಮೌಂಟ್ನ ಎಂಟರ್ ಮಾಡಿ. ಸೊ ನಾನೀಗ 11,000 ರುಪೀಸ್ನ ಎಂಟರ್ ಮಾಡ್ತೀನಿ. ಅಮೌಂಟ್ನ ಎಂಟರ್ ಮಾಡಿ ನೀವು ಟ್ರೇಡ್ ಪಾಸ್ವರ್ಡ್ನ ಸೆಟ್ ಮಾಡಿರ್ತೀರಲ್ವಾ, ಸೊ ಟ್ರೇಡ್ ಪಾಸ್ವರ್ಡ್ನ ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡಿದ್ರೆ ಸಕ್ಸಸ್ಫುಲ್ಲಾಗಿ ಅಮೌಂಟ್ ವಿತ್ಡ್ರಾ ಆಗುತ್ತೆ. ವಿತಿನ್ 24 ಅವರ್ಸ್ ಒಳಗಡೆ ಈ ಒಂದು ಅಮೌಂಟ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್